ತಾರಕಾಸುರನು ಪಡೆದ ವರವಾದರೂ ಏನು? ಕಾರ್ತಿಕೇಯನ ಜನನದ ಕಾರಣವಾದರೂ ಏನು? ತಾರಕಾಸುರನು ಮಹಾಶಕ್ತಿಶಾಲಿ ರಾಕ್ಷಸ, ಶಿವನ ಪರಮ ಭಕ್ತ. ತೀವ್ರ ತಪಸ್ಸು ಮಾಡಿ ಶಿವನನ್ನು ಪ್ರಸನ್ನಗೊಳಿಸಿ ವರವನ್ನು ಕೇಳಿದ. ನನ್ನನ್ನು ಶಿವನ ಮಗನೇ ಸಂಹರಿಸಬೇಕು. ಆ ಮಗನು ಹುಟ್ಟಿದರೂ ಶಿಶುವಾಗಿದ್ದಾಗಲೇ ನನ್ನ ಶತ್ರುವಾಗಬೇಕು ಎಂದು. ಶಿವನು ಈ ವರವನ್ನು ಕೊಡುತ್ತಾನೆ. ಆದರೆ ಈ ವರವೇ ಲೋಕದ ಭೀತಿಗೆ ಕಾರಣವಾಗುತ್ತದೆ. ಶಿವನು ಸತಿಯ ವಿಯೋಗದಿಂದ ತಪಸ್ಸಿನಲ್ಲಿದ್ದ. ಇನ್ನು ವಿವಾಹದ ಪ್ರಶ್ನೆಯೇ ಇಲ್ಲ. ತಾರಕಾಸುರನು ತನ್ನ ಅಹಂಕಾರದಿಂದ ದೇವತೆಗಳನ್ನು ಸೋಲಿಸುತ್ತಾನೆ. ದೇವತೆಗಳು ವಿಷ್ಣುವಿಗೆ ಶರಣಾಗುತ್ತಾರೆ. ವಿಷ್ಣುವಿನ ಸಲಹೆಯಿಂದ ದೇವಿ ಶಕ್ತಿ ಭೂಮಿಗೆ ಬಂದು ಪಾರ್ವತಿಯಾಗಿ ಶಾರದಾ ಪರ್ವತದಲ್ಲಿ ತಪಸ್ಸು ಮಾಡುತ್ತಾಳೆ. ವರ್ಷಗಳ ತಪಸ್ಸಿನಿಂದ ಶಿವನು ಪ್ರಸನ್ನನಾಗುತ್ತಾನೆ. ಶಿವ ಪಾರ್ವತಿಯ ವಿವಾಹ ನಡೆಯುತ್ತದೆ. ಅವರ ಸಂಯೋಗದಿಂದ ಸ್ಕಂದನು ಹುಟ್ಟುತ್ತಾನೆ. ಅವನಲ್ಲಿದೆ ಷಡಾನನ, 6 ಭುಜಗಳು, ದಿವ್ಯ ಶಕ್ತಿ. ಬಾಲಕ ರೂಪದಲ್ಲೇ ಸ್ಕಂದನು ಸೇನೆಗೆ ನಾಯಕನಾಗುತ್ತಾನೆ. ತಾರಕಾಸುರನ ವಿರುದ್ಧ ಭೀಕರ ಯುದ್ಧ ನಡೆಯುತ್ತದೆ. ತಾರಕಾಸುರನ ಮಾಯೆ, ತಂತ್ರ, ಬಲ ಎಲ್ಲವೂ ತೊಡೆದು ಸ್ಕಂದನು ತನ್ನ ಬೇಲಿನಿಂದ ಅವನನ್ನು ಸಂಹರಿಸುತ್ತಾನೆ.